ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲೀಗ ಯುದ್ಧಗಳು ಸಂಘರ್ಷಗಳದ್ದೇ ಕಾರುಬಾರು. ಅದು ಯುರೋಪ್ ಆಗಿರಲಿ, ಏಷ್ಯಾ ಆಗಿರಲಿ ಅಥವಾ ಆಫ್ರಿಕಾನೇ ಆಗಿರಲಿ, ಇವತ್ತು ಸಂಘರ್ಷ ಇಲ್ಲದ ನಾಡನ್ನ ಗುರುತಿಸೋದು ತುಂಬಾ ಕಷ್ಟ. ಹೀಗಾಗಿ ರಕ್ಷಣಾ ವಲಯ ಅತಿ ವೇಗವಾಗಿ ಬೆಳೀತಾ ಇರೋ ಕ್ಷೇತ್ರ ಅಂತ ಗುರುತಿಸ್ಕೊಳ್ತಾ ಇದೆ. ಅಲ್ಲಿ ಹೆಚ್ಚು ಲಾಭ ಇದೆ. ಹೀಗಾಗಿ ಆ ಕ್ಷೇತ್ರವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ದೇಶಗಳು ಪ್ರಯತ್ನವನ್ನು ಕೂಡ ಮಾಡ್ತಾ ಇವೆ. ಅಮೆರಿಕ ಮತ್ತು ಚೈನಾಗಳು ರಕ್ಷಣಾ ವಲಯದ ಮೇಲೆ ಹಿಡಿತ ಪಡೆಯೋದಕ್ಕೆ ಪೈಪೋಟಿಗೆ ಬಿದ್ದಿವೆ. ಯುಕ್ರೇನ್ ಯುದ್ಧದ ಕಾರಣದಿಂದ ರಷ್ಯಾ ತನ್ನ ಸ್ಥಾನವನ್ನು ಕಳ್ಕೋತಾ ಇರುವಾಗ ಅಲ್ಲಿ ಮತ್ತೊಂದು ದೇಶ ಅದೇ ಯುದ್ಧದ ಕಾರಣದಿಂದಲೇ ಜಾಗತಿಕ ಆಯುಧ ಮಾರುಕಟ್ಟೆಯಲ್ಲಿ ವಿಜೃಂಭಿಸೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ನಾನಿಲ್ಲಿ ಹೇಳ್ತಾ ಇರೋದು ಭಾರತದ ಬಗ್ಗೆ ಅಲ್ಲ. ಭಾರತ ಆಯುಧ ತಯಾರಕನಾಗಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಆಯುಧ ಮಾರಾಟಗಾರನಾಗಿ ಈಗ ತಾನೇ ಕಾಲಿಡ್ತಾ ಇದೆ. ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇರೋದು ಇಸ್ರೇಲಿನ ಕಥೆ. ಹಾಗಾದ್ರೆ ಇಸ್ರೇಲ್ ಮಾಡ್ತಾ ಇರೋ ಆಯುಧ ರಫ್ತು ಹೇಗಿದೆ? ಅಲ್ಲಿಂದ ಭಾರತಕ್ಕೆ ಬರ್ತಾ ಇರೋ ಆಯುಧಗಳೆಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಇದು ಯುದ್ಧದ ಕಾಲ ಅಲ್ಲ ಅಂತ ಭಾರತದ ಪ್ರಧಾನಿ ಮೋದಿ ರಷ್ಯಾ ಮತ್ತು ಯುಕ್ರೇನ್ ಅಧ್ಯಕ್ಷರಿಗೆ ಹೇಳಿ ಬಂದ್ರು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದು ಯುದ್ಧಗಳ ಕಾಲನೇ. ಒಂದು ದೊಡ್ಡ ಬದಲಾವಣೆಗೆ, ಹೊಸ ವರ್ಲ್ಡ್ ಆರ್ಡರ್ಗೆ ತೆರೆದುಕೊಳ್ಳೋದಕ್ಕೆ ಜಗತ್ತು ಸಿದ್ಧವಾಗ್ತಾ ಇರೋ ಕಾಲ ಇದು. ಪರಿವರ್ತನೆಯ ಕಾಲ. ಆ ಪರಿವರ್ತನೆಗಾಗಿ ಕೂಡ ಒಂದಷ್ಟು ಯುದ್ಧಗಳಾಗಬೇಕಾಗತ್ತೆ. ಸೊ ಇದು ಯುದ್ಧಗಳ ಕಾಲ. ಸದ್ಯಕ್ಕೆ ಯುರೋಪ್ ಹಾಗೂ ಪಶ್ಚಿಮ ಏಷ್ಯಾ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಗುರಿಯಾಗಿವೆ. ಎರಡನೇ ಮಹಾಯುದ್ಧದ ನಂತರ ಯುರೋಪ್ ಅಲ್ಲಿ ದೀರ್ಘಕಾಲದ ಯುದ್ಧ ನಡೀತಾ ಇದೆ. ರಷ್ಯಾ ಯುಕ್ರೇನ್ ವಿರುದ್ಧ ಶುರು ಮಾಡಿದ ಸ್ಪೆಷಲ್ ಆಪರೇಷನ್ 4 ವರ್ಷಗಳನ್ನು ಮುಗಿಸಿ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗೆ ಈ ಯುದ್ಧ ಯುರೋಪ್ ಅನ್ನ ಆವರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಿರೋ ಹೊತ್ತಲ್ಲಿ ಸಂಧಾನದ ಮಾತುಕತೆಗಳಿಗೆ ಕೂಡ ಅಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ವಿರುದ್ಧದ ಕದನ ಓದಿ ಮುಚ್ಚಿದ ಕೆಂಡದ ಹಾಗಿದೆ. ಯುದ್ಧ ನಿಲ್ಲಿಸೋದಕ್ಕೆ ಅಮೆರಿಕದ ಸಂಸತ್ತು ನಿರ್ಧಾರ ತಗೊಂಡಿದೆ. ಇದು ಟ್ರಂಪ್ಗೆ ದೊಡ್ಡ ಸೋಲು ಅನ್ನಿಸ್ಕೊಳ್ತಾ ಇದೆ. ಅವರದನ್ನ ಹೇಗೆ ತಗೋತಾರೆ ಗೊತ್ತಿಲ್ಲ. ಅಮೆರಿಕದ ಒಬ್ಬ ಸೈನಿಕನ ಮೇಲೆ ಇರಾನ್ ದಾಳಿ ಮಾಡಿದ್ರು ಕೂಡ ಈ ಯುದ್ಧವನ್ನು ನಾವು ಮತ್ತೆ ಆರಂಭ ಮಾಡ್ತೀವಿ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಹೀಗಾಗಿ ಇರಾನ್ ಯುದ್ಧ ಈ ಸದ್ಯಕ್ಕೆ ನಿಂತು ಹೋಗುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಹಾಗೆ ಭಾರತ ಕೂಡ ಆಪರೇಷನ್ ಸಿಂಧೂರನ್ನ ಯಾವುದೇ ಕ್ಷಣದಲ್ಲಿ ಮತ್ತೆ ಪ್ರಾರಂಭ ಮಾಡೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದೆ. ಹಾಗೆ ಮೆಡಿಟರೇನಿಯನ್ನಲ್ಲಿ ಟರ್ಕಿಯ ವಿಸ್ತರಣಾವಾದದ ವಿರುದ್ಧ ಗ್ರೀಸ್, ಸೈಪ್ರಸ್ ಆಯುಧಗಳನ್ನು ಜೋಡಿಸ್ಕೊಳ್ತಾ ಹೋಗ್ತಾ ಇವೆ. ಚೈನಾ ತೈವಾನ್ ಮೇಲೆ ಕಿಡಿಕಾರ್ತಾ ಇದೆ. ಜಪಾನ್ ಕುದೀತಾ ಇದೆ. ಸೊ ಯುದ್ಧದ ಕಾರ್ಮೋಡ ಅನ್ನೋದು ಇಡೀ ಜಗತ್ತನ್ನು ಆವರಿಸಿಕೊಂಡು ಕೂತಿದೆ. ಹಾಗೆಯೇ ಯುದ್ಧೋಪಕರಣ ಮಾರಾಟ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಈಗ ಆ ಆಯುಧ ಮಾರುಕಟ್ಟೆಯ ಬಗ್ಗೆ ಮಹತ್ವದ ಸುದ್ದಿಯೊಂದನ್ನು ಸಿಪ್ರಿ ಹೊರಹಾಕ್ತಾ ಇದ್ದು, ಅಲ್ಲಿ ರಷ್ಯಾ ತನ್ನ ಆಧಿಪತ್ಯವನ್ನು ಕಳ್ಕೊಂಡು ಇಸ್ರೇಲ್ ತನ್ನ ರಫ್ತನ್ನು ಹೆಚ್ಚು ಮಾಡಿಕೊಳ್ತಾ ಇರೋದು ಆ ವರದಿಯಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ಎರಡೂ ದೇಶಗಳ ಲೆಕ್ಕಾಚಾರಗಳು ಹಾಗೂ ಕಾರಣಗಳು ಬೇರೆ ಬೇರೆನೇ ಇವೆ. ಗೆಳೆಯರೆ, ಈಗ ರಷ್ಯಾ 2022ರಲ್ಲಿ ಯುಕ್ರೇನ್ ಮೇಲೆ ದಾಳಿಯನ್ನು ಶುರು ಮಾಡಿತು. ಆ ಬಳಿಕ ರಷ್ಯಾದ ಮೇಲೆ ಸಾಕಷ್ಟು ನಿರ್ಬಂಧಗಳು ಬಿದ್ದವು. ಆ ನಿರ್ಬಂಧಗಳ ಕಾರಣದಿಂದಲೋ ಅಥವಾ ಯುಕ್ರೇನ್ ಮೇಲಿನ ಯುದ್ಧದ ಕಾರಣದಿಂದ ರಷ್ಯಾಗೆ ಆಯುಧಗಳು ಹೆಚ್ಚು ಬೇಕಾಗಿರೋದ್ರಿಂದಲೋ ರಷ್ಯಾ ತನ್ನ ಆಯುಧಗಳನ್ನು ಬೇರೆಯವರಿಗೆ ಕೊಡೋದಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ. ಅವರು ತಯಾರು ಮಾಡ್ಕೊಳ್ತಾ ಇರುವ ಆಯುಧಗಳಲ್ಲಿ ಬಹುತೇಕ ಈಗ ಅವರಿಗೆ ಬೇಕಾಗ್ತಾ ಇವೆ. ಹೀಗಾಗಿ ಅವರು ಜಾಗತಿಕ ರಫ್ತು ಮಾರುಕಟ್ಟೆಯಲ್ಲಿ ತಮ್ಮ ಪಾಲನ್ನು ಕಳ್ಕೋತಾ ಹೋಗ್ತಾ ಇದ್ದಾರೆ. ಸಿಪ್ರಿ ವರದಿ ಪ್ರಕಾರ 2021ರಿಂದ 2025 ನಡುವೆ ರಷ್ಯಾದ ಆಯುಧ ಮಾರಾಟ 64% ಕುಸಿತವನ್ನು ಕಂಡಿದೆ. ಇಲ್ಲಿ ಯುದ್ಧದ ಜೊತೆಗೆ ರಷ್ಯಾ ಅನುಭವಿಸ್ತಾ ಇರೋ ಆರ್ಥಿಕ ನಿರ್ಬಂಧಗಳು ಹಾಗೂ ಇನ್ನಿತರ ಕಾರಣಗಳು ಕೂಡ ಆಯುಧ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇವೆ. ಸೊ ಇಲ್ಲಿ ರಷ್ಯಾ ತನ್ನ ಯುದ್ಧವನ್ನು ತಾನು ಮಾಡೋ ನಿಟ್ಟಲ್ಲಿ ಹಾಗೂ ಅಂತಾರಾಷ್ಟ್ರೀಯ ನಿರ್ಬಂಧಗಳ ಕಾರಣದಿಂದ ತನ್ನ ಆಯುಧ ರಫ್ತನ್ನು ಕುಂಠಿತಗೊಳಿಸಿಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಸ್ರೇಲ್ ಕೂಡ ಯುದ್ಧ ನಿರತ ದೇಶನೇ, ಆದರೂ ಅವರದ್ದು ಬೇರೆಯದ್ದೇ ಕಥೆ. ಇಸ್ರೇಲ್ 2021ರಿಂದ 2025 ನಡುವೆ ಭಾರಿ ಪ್ರಮಾಣದಲ್ಲಿ ಆಯುಧ ಮಾರಾಟವನ್ನು ಹೆಚ್ಚಿಸಿಕೊಂಡಿದೆ. ಅದರಲ್ಲೂ 2022 ನಂತರ ಇಸ್ರೇಲ್ನ ಆಯುಧಗಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಇನ್ನು 2023 ಅಕ್ಟೋಬರ್ 3ನೇ ತಾರೀಕು ಇಸ್ರೇಲ್ ಹಮಾಸ್ ಮೇಲೆ ನಡೆಸಿದ ದಾಳಿ ಇದೆಯಲ್ಲ, ಆ ಕಾರಣದಿಂದ ಇಸ್ರೇಲಿನ ಆಯುಧ ರಫ್ತಿನ ಮೇಲೆ ಒಂದು ಸ್ವಲ್ಪ ಪರಿಣಾಮ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಸಂಘರ್ಷ ಇಸ್ರೇಲಿನ ಆಯುಧಗಳ ಶಕ್ತಿಯನ್ನ
ಜಗತ್ತಿಗೆ ತೋರಿಸ್ತು. ಹೀಗಾಗಿ ಅವುಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. ಸೊ ಇಸ್ರೇಲ್ ಈಗ ಆಯುಧ ಮಾರುಕಟ್ಟೆಯಲ್ಲಿ 2025ರಲ್ಲಿ $19 ಬಿಲಿಯನ್ ನಷ್ಟು ವ್ಯಾಪಾರವನ್ನು ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ 2023ರ ನಂತರ ಇಸ್ರೇಲ್ ಹಮಾಸ್ ವಿರುದ್ಧ ಸಂಘರ್ಷವನ್ನು ಶುರು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಯುರೋಪಿಯನ್ ದೇಶಗಳು ಹಾಗೂ ಕೆಲ ಅರಬ್ ದೇಶಗಳು ಇಸ್ರೇಲಿನ ಸಾಕಷ್ಟು ಕಂಪನಿಗಳನ್ನ ನಿರ್ಬಂಧಿಸೋದಕ್ಕೆ ಶುರು ಮಾಡಿತು. ಡಿಫೆನ್ಸ್ ಎಕ್ಸ್ಪೋದಲ್ಲಿ ಭಾಗಿಯಾಗದ ಹಾಗೆ ಇಸ್ರೇಲ್ ಅನ್ನ ತಡೆಯಲಾಯಿತು. ಪ್ಯಾರಿಸ್ ಅಲ್ಲಿ ನಡೆದ ಯುರೋಪ್ ಅಲ್ಲೇ ಅತಿ ದೊಡ್ಡ ಡಿಫೆನ್ಸ್ ಎಕ್ಸ್ಪೋ ಅನ್ನಿಸಿಕೊಳ್ಳುವ ಯೂರೋಸ್ಯಾಟರಿ ಡಿಫೆನ್ಸ್ ಎಕ್ಸಿಬಿಷನ್ ನಲ್ಲಿ ಭಾಗಿಯಾಗೋದಕ್ಕೆ ಇಸ್ರೇಲ್ಗೆ ಫ್ರಾನ್ಸ್ ಅವಕಾಶವನ್ನು ಕೊಡಲಿಲ್ಲ. ನೆದರ್ಲ್ಯಾಂಡ್ಸ್ ಅಲ್ಲಿ ನಡೆದ ಎಕ್ಸ್ಪೋದಲ್ಲಿ ಕೂಡ ಇಸ್ರೇಲ್ನ ಸಂಸ್ಥೆಗಳಿಗೆ ಅನುಮತಿ ನಿರಾಕರಿಸಲಾಯಿತು. ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಕೂಡ 2025ರ ಐಡೆಕ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಡಿಫೆನ್ಸ್ ಎಕ್ಸಿಬಿಷನ್ ನಲ್ಲಿ ಇಸ್ರೇಲಿನ ಕಂಪನಿಗಳಿಗೆ ಅವಕಾಶವನ್ನು ಕೊಡಲಿಲ್ಲ. ಇನ್ನು ಹಮಾಸ್ ವಿರುದ್ಧ ಸಂಘರ್ಷದ ಕಾರಣದಿಂದ ಸ್ಪೇನ್ ಇಸ್ರೇಲ್ ಜೊತೆ ಮಾಡಿಕೊಂಡಿದ್ದ $1 ಬಿಲಿಯನ್ ಮೊತ್ತದ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿಕೊಳ್ತು. ಅದಕ್ಕೆ ಅವರು ಕೊಟ್ಟ ಕಾರಣ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ನರಹತ್ಯೆ ಮಾಡಿದೆ ಅನ್ನೋದು. ಇನ್ನು ಯುರೋಪ್ನ ಸ್ಲೋವೇನಿಯಾ ಕೂಡ ಇಸ್ರೇಲಿನ ವೆಪನ್ಗಳ ಮೇಲೆ ನಿರ್ಬಂಧವನ್ನು ವಿಧಿಸಿತು. 2025ರ ಆಗಸ್ಟ್ ಅಲ್ಲಿ ಸ್ಲೋವೇನಿಯಾ ಈ ನಿರ್ಧಾರವನ್ನು ತಗೊಳ್ತು. ಇಷ್ಟಾದರೂ ಇಸ್ರೇಲ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಹೆಚ್ಚಾಗಿದೆ. ಅದರಲ್ಲೂ ಯುರೋಪ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳು ಇಸ್ರೇಲ್ನಿಂದ ದೊಡ್ಡ ಪ್ರಮಾಣದಲ್ಲಿ ಆಯುಧಗಳನ್ನು ಖರೀದಿ ಮಾಡ್ತಲೇ ಇವೆ. ಇಲ್ಲಿ ಯಾವ್ಯಾವ ದೇಶಗಳು ಎಷ್ಟು ಆಯುಧಗಳನ್ನು ಖರೀದಿ ಮಾಡ್ತಾ ಇವೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಇಸ್ರೇಲಿನ ಗ್ರಾಫ್ ಯಾವ ರೀತಿ ಏರಿಕೆಯಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮಿನಿಸ್ಟ್ರೀಸ್ ಇಂಟರ್ನ್ಯಾಷನಲ್ ಡಿಫೆನ್ಸ್ ಕಾರ್ಪೊರೇಷನ್ ಡೈರೆಕ್ಟರೇಟ್ ಕೊಡ್ತಾ ಇರೋ ಮಾಹಿತಿ ಪ್ರಕಾರ 2025ರಲ್ಲಿ ಇಸ್ರೇಲ್ ಒಟ್ಟು $19.2 ಬಿಲಿಯನ್ ನಷ್ಟು ಆಯುಧಗಳನ್ನ ಎಕ್ಸ್ಪೋರ್ಟ್ ಮಾಡ್ತಂತೆ. ಹಾಗೆ ನೋಡಿದ್ರೆ 2024ರಲ್ಲಿ ಈ ಮೊತ್ತ $14.8 ಬಿಲಿಯನ್ ಆಗಿತ್ತು. ಇನ್ನು ಸಿಪ್ರಿ ವರದಿ ಪ್ರಕಾರ 2021ರಿಂದ 25ರ ನಡುವೆ ಜಾಗತಿಕವಾಗಿ ರಫ್ತಾಗಿರುವ ಆಯುಧಗಳ ಪೈಕಿ 4.4% ಪಾಲನ್ನ ಇಸ್ರೇಲ್ ಹೊಂದಿದೆ. ಹಾಗೆ 7ನೇ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಅಂತ ಕೂಡ ಗುರುತಿಸ್ಕೊಳ್ತಾ ಇದೆ. ಇನ್ನು 2025ರಲ್ಲಿ ಅದರ ರಫ್ತು ಮತ್ತಷ್ಟು ಹೆಚ್ಚಾಗ್ತಾ ಇರೋದ್ರಿಂದ ಈಗ ಜಾಗತಿಕವಾಗಿ ಇಸ್ರೇಲ್ನ ಸ್ಥಾನ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಸ್ರೇಲ್ನ ಒಪ್ಪಂದಗಳ ಪೈಕಿ ಸುಮಾರು $10 ಬಿಲಿಯನ್ ನಷ್ಟು ಡಿಫೆನ್ಸ್ ಡೀಲುಗಳು ಗವರ್ನಮೆಂಟ್ ಟು ಗವರ್ನಮೆಂಟ್ ಡೀಲ್ಗಳಾಗಿವೆ. ಇದು ಇಸ್ರೇಲ್ ಜೊತೆ ಬೇರೆ ಬೇರೆ ದೇಶಗಳು ಎಷ್ಟರ ಮಟ್ಟಿಗೆ ಸಂಬಂಧ ಸುಧಾರಣೆಗೆ ಇಳಿದಿವೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗೆ 2025ರಲ್ಲಿ ರಫ್ತಾಗಿರುವ ಒಟ್ಟು ಆಯುಧಗಳ ಪೈಕಿ 29% ಪಾಲನ್ನ ಏರ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಹಾಗೂ ರಾಕೆಟ್ಗಳು ಹೊಂದಿವೆ. ಇನ್ನು ರೆಡಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ 11% ಪಾಲನ್ನ ಹೊಂದಿದೆ. ಹಾಗೆ ಏರ್ಕ್ರಾಫ್ಟ್ಗಳು ಹಾಗೂ ಏವಿಯಾನಿಕ್ಸ್ಗಳು 11% ಪಾಲನ್ನ ಹೊಂದಿದ್ರೆ, ಕಮ್ಯುನಿಕೇಶನ್ ಸಿಸ್ಟಮ್ಗಳು 7%, ವೆಪನ್ ಸ್ಟೇಷನ್ ಮತ್ತು ಲಾಂಚರ್ಗಳು 6%, UAVಗಳು 4%, ಸ್ಯಾಟಲೈಟ್ ಮತ್ತು ಸ್ಪೇಸ್ ಸಿಸ್ಟಮ್ 3% ಹಾಗೂ ಮಿಲಿಟರಿ ವೆಹಿಕಲ್ಗಳು, ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸಿಸ್ಟಮ್, ಮ್ಯಾರಿಟೈಮ್ ಸಿಸ್ಟಮ್ಗಳು ತಲಾ 2% ಪಾಲನ್ನು ಹೊಂದಿವೆ. ಇನ್ನು ಇಸ್ರೇಲ್ನ ಈ ಆಯುಧಗಳಿಗೆ ಅತಿ ದೊಡ್ಡ ಮಾರುಕಟ್ಟೆ ಅನ್ನಿಸ್ತಾ ಇರೋದು ಯುರೋಪ್. ಅದರಲ್ಲೂ ಜರ್ಮನಿ ಇಸ್ರೇಲ್ ಜೊತೆ ಸಾಕಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಗೆಳೆಯರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ಗಳಿಗೆ ಹಾಕೊಂಡು ಅಲ್ಲಿ ದೊಡ್ಡದೊಂದು ಯಹೂದಿ ನರಮೇಧವನ್ನು ಮಾಡಿದ್ದು ಜರ್ಮನಿಯ ಅವತ್ತಿನ ಸರ್ವಾಧಿಕಾರಿ ಹಿಟ್ಲರ್. ಈಗ ಅದೇ ಜರ್ಮನಿ ಯಹೂದಿಗಳ ದೇಶದಿಂದ ಆಯುಧಗಳನ್ನ ಆಮದು ಮಾಡಿಕೊಳ್ತಾ ಇದೆ. ಕಾಲ ಎಲ್ಲವನ್ನ ಬದಲಾಯಿಸಿ ಬಿಡುತ್ತೆ ಅಂತ ಇದಕ್ಕೆ ಹೇಳೋದು. ಇನ್ನು ಯುರೋಪ್ ಅಲ್ಲಿ ಇಸ್ರೇಲ್ ಆಯುಧಗಳ 2ನೇ ಅತಿ ದೊಡ್ಡ ಆಮದುದಾರ ದೇಶ ಅಂದ್ರೆ ಅದು ಬ್ರಿಟನ್. ಇಲ್ಲಿ ಜರ್ಮನಿಗೆ ಬೇಕಿರುವ 55% ಆಯುಧಗಳನ್ನ ಇಸ್ರೇಲ್ ಸಪ್ಲೈ ಮಾಡ್ತಾ ಇದ್ರೆ, ಬ್ರಿಟನ್ನ ಒಟ್ಟು ಆಮದಲ್ಲಿ 8.2% ಇಸ್ರೇಲೇ ಕೊಡ್ತಾ ಇದೆ. ಇನ್ನು 2023ರಲ್ಲಿ ಜರ್ಮನಿ ಇಸ್ರೇಲ್ ಜೊತೆ $3.1 ಬಿಲಿಯನ್ ಮೊತ್ತದ ಆರೋ 3 ಮಿಸೈಲ್ ಒಪ್ಪಂದವನ್ನು ಮಾಡಿಕೊಳ್ತು. ಆ ನಂತರ ಅದನ್ನು $6.5 ಬಿಲಿಯನ್ ಏರಿಕೆ ಮಾಡಲಾಯಿತು. ಇದು ಇಸ್ರೇಲ್ನ ಆಯುಧ ಮಾರಾಟಗಳಲ್ಲೇ ಅತಿ ದೊಡ್ಡ ಡೀಲ್ ಅನ್ನಿಸ್ಕೊಳ್ಳುತ್ತೆ. ಇನ್ನು ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಕೂಡ ಇಸ್ರೇಲ್ ತನ್ನ ಛಾಪನ್ನು ಮೂಡಿಸಿದೆ. 2024ರಲ್ಲಿ $3.4 ಬಿಲಿಯನ್ ನಷ್ಟಿದ್ದ ಆಯುಧಗಳ ರಫ್ತು 2025ರ ಹೊತ್ತಿಗೆ $6.1 ಬಿಲಿಯನ್ ಏರಿಕೆ ಆಗಿದೆ. ಇದರಲ್ಲಿ ಭಾರತದ ಪಾಲು ತುಂಬಾನೇ ದೊಡ್ಡದು ಅಂತ ಹೇಳ್ತಾರೆ. ಸದ್ಯಕ್ಕೆ ಫ್ರಾನ್ಸ್ ಹಾಗೂ ರಷ್ಯಾಗಳ ನಂತರ ಭಾರತಕ್ಕೆ ಅತಿ ಹೆಚ್ಚು ಆಯುಧಗಳನ್ನು ರಫ್ತು ಮಾಡ್ತಾ ಇರೋ ದೇಶ ಅಂದ್ರೆ ಅದು ಇಸ್ರೇಲ್. ಇಲ್ಲಿ ಭಾರತಕ್ಕೆ ಆಮದಾಗ್ತಾ ಇರೋ ಒಟ್ಟು ಆಯುಧಗಳ ಪೈಕಿ 11% ಇಸ್ರೇಲ್ನಿಂದ ಬರ್ತಾ ಇವೆ ಅನ್ನೋ ಮಾಹಿತಿಯನ್ನ ಸಿಪ್ರಿ ಕೊಡ್ತಾ ಇದೆ. ದೇಶಗಳ ಲೆಕ್ಕವನ್ನು ತಗೊಂಡ್ರೆ ಭಾರತ ಇಸ್ರೇಲಿನ ಅತಿ ದೊಡ್ಡ ಆಯುಧ ಆಮದುದಾರ ದೇಶ ಅಂತ ಗುರುತಿಸ್ಕೊಳ್ತಾ. ಭಾರತ
ಇಸ್ರೇಲ್ನಿಂದ ಮಿಸೈಲುಗಳನ್ನು, ರಡಾರ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಸನ್ನು, ಹೆರೋನ್ ಡ್ರೋನ್ಗಳು, ಹ್ಯಾರೋಪ್ ಲಾಯ್ಟರಿಂಗ್ ಮ್ಯುನೇಷನ್ಸ್, ಬರಾಕ್ ಏರ್ ಡಿಫೆನ್ಸ್ ಮತ್ತು ಟಾವೋರ್ ಅಸಾಲ್ಟ್ ರೈಫಲ್ಸ್ ಸೇರಿದ ಹಾಗೆ ಸಾಕಷ್ಟು ಯುದ್ಧೋಪಕರಣಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಜೊತೆಗೆ ಯುರೋಪಿಯನ್ ದೇಶಗಳು ಇಸ್ರೇಲಿನ ಜೊತೆ ಹಮಾಸ್ ಮತ್ತು ಪ್ಯಾಲೆಸ್ತೀನ್ನ ಕಾರಣಕ್ಕೆ ವೈಮನಸ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿದ ನಂತರ ಅಲ್ಲಿ ಸಣ್ಣದೊಂದು ಟ್ರಸ್ಟ್ ಡೆಫಿಸಿಟ್ ಉಂಟಾಗ್ತಾ ಇದೆ. ಹೀಗಾಗಿ ಈಗ ಇಸ್ರೇಲ್ ತನ್ನ ಆಯುಧ ಜಂಟಿ ತಯಾರಿಕೆಯನ್ನು ಕೂಡ ಯುರೋಪ್ನಿಂದ ಭಾರತದ ಕಡೆಗೆ ತಿರುಗಿಸ್ತಾ ಇದೆ. ಭಾರತದ ಸಾಕಷ್ಟು ಕಂಪನಿಗಳ ಜೊತೆ ಇಸ್ರೇಲಿನ ಜಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಒಪ್ಪಂದಗಳಾಗಿವೆ. ಮಿಸೈಲುಗಳು, ಡ್ರೋನ್ಗಳನ್ನು ಇಸ್ರೇಲ್ ಮತ್ತು ಭಾರತಗಳು ಜಂಟಿಯಾಗಿ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿವೆ. ಮತ್ತೊಂದು ಕಡೆ ಆಗ್ನೇಯ ಏಷ್ಯಾ ದೇಶವಾದ ಫಿಲಿಪೀನ್ಸ್ನ 20% ಆಯುಧಗಳನ್ನು ಇಸ್ರೇಲ್ ರಫ್ತು ಮಾಡ್ತಾ ಇದೆ. ಅರಬ್ ದೇಶಗಳಿಗೆ ಕೂಡ ಇಸ್ರೇಲ್ನ ಆಯುಧಗಳು ರಫ್ತಾಗ್ತಾ ಇದ್ದು ಆ ದೇಶಗಳು ಕೂಡ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಂಡಿವೆ. ಒಟ್ಟು $2.88 ಬಿಲಿಯನ್ ಮೊತ್ತದ ಆಯುಧಗಳನ್ನು ಅರಬ್ ದೇಶಗಳಿಗೆ ಇಸ್ರೇಲ್ ಕೊಟ್ಟಿದೆ. UAE ಮತ್ತು ಬಹ್ರೇನ್ಗಳು ಇಸ್ರೇಲಿನ ಆಯುಧಗಳನ್ನು ಖರೀದಿ ಮಾಡ್ತಾ ಇವೆ. ಅಲ್ಲಿ ಐರನ್ ಡೋಮ್ ಸೇರಿದ ಹಾಗೆ ರಡಾರ್ಗಳು ಮತ್ತು ಮಿಸೈಲ್ಗಳನ್ನು ಕೂಡ ಇಸ್ರೇಲ್ ಅವರಿಗೆ ಸರಬರಾಜು ಮಾಡಿದೆ. ಇನ್ನು ಉತ್ತರ ಅಮೆರಿಕ ಇಸ್ರೇಲ್ನ ಒಟ್ಟು ರಫ್ತಿನ ಪೈಕಿ 9% ಪಾಲನ್ನು ಹೊಂದಿದೆ. ಇಲ್ಲಿ ಕೆನಡಾ ಮತ್ತು ಅಮೆರಿಕಾಗಳಿಗೆ ಇಸ್ರೇಲ್ನ ಒಂದಷ್ಟು ಆಯುಧಗಳು ಹಾಗೂ ಉಪಕರಣಗಳು ಸರಬರಾಜಾಗ್ತಾ ಇವೆ. ಒಟ್ಟಲ್ಲಿ 2023 ನಂತರ ಯಹೂದ್ಯರ ದೇಶ ಮಲ್ಟಿ ಫ್ರಂಟ್ ವಾರನ್ನ ಮಾಡ್ತಲೇ ಇದೆ. ಇಷ್ಟಾದರೂ ಇಸ್ರೇಲಿನ ಬಲ ಕುಸಿಯದ ಹಾಗೆ ನೋಡಿಕೊಳ್ತಾ ಇರುವುದು ಅಲ್ಲಿನ ಆಯುಧ ತಯಾರಿಕಾ ಇಂಡಸ್ಟ್ರಿ. ಹೀಗಾಗಿನೇ ನಾನಾ ದೇಶಗಳು ಇಸ್ರೇಲಿ ಆಯುಧಗಳ ಕಡೆಗೆ ಹೆಚ್ಚು ಗಮನ ಹರಿಸಿವೆ. ಅದರ ಪರಿಣಾಮ ಇಸ್ರೇಲ್ ಈಗ ಜಾಗತಿಕವಾಗಿ ಅತಿ ದೊಡ್ಡ ರಫ್ತುದಾರ ದೇಶ ಆಗಿ ಎಮರ್ಜ್ ಆಗ್ತಾ ಇದೆ. ಗೆಳೆಯರೆ, ಆಯುಧ ಮಾರಾಟದಲ್ಲಿ ಇಸ್ರೇಲಿನ ಪಾಲು ಹೆಚ್ಚಾದಷ್ಟು ಭಾರತಕ್ಕೆ ಕೂಡ ಒಂದಷ್ಟು ಲಾಭಗಳಾಗೋ ಸಾಧ್ಯತೆಗಳಿರುತ್ತವೆ. ಎಲ್ಲ ಆಯುಧಗಳನ್ನು ಇಸ್ರೇಲಲ್ಲೇ ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ಯುರೋಪಿಯನ್ ದೇಶಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡು ಅಲ್ಲಿನ ಕಂಪನಿಗಳ ಸಹಭಾಗಿತ್ವದಲ್ಲಿ ಒಂದಷ್ಟು ಆಯುಧಗಳನ್ನು ತಯಾರು ಮಾಡ್ತಾ ಇದ್ರು. ಈಗ ಯುರೋಪಿನ ನಾನಾ ದೇಶಗಳು ಇಸ್ರೇಲ್ ಜೊತೆ ವೈಮನಸ್ಯವನ್ನ ಹೆಚ್ಚು ಮಾಡಿಕೊಳ್ತಾ ಇವೆ ಮತ್ತು ಭಾರತ ಹಾಗೂ ಇಸ್ರೇಲ್ ನಡುವಿನ ಸಂಬಂಧ ದಿನೇ ದಿನೇ ಗಾಢವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಇಸ್ರೇಲ್ ಭಾರತವನ್ನ ತನ್ನ ಆಯುಧ ತಯಾರಿಕಾ ಪಾಲುದಾರನನ್ನಾಗಿ ನೋಡೋದಕ್ಕೆ ಶುರು ಮಾಡಿದೆ. ಭಾರತೀಯ ಕಂಪನಿಗಳ ಜೊತೆ ಸಾಕಷ್ಟು ಒಪ್ಪಂದಗಳಾಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಇಸ್ರೇಲಿನ ಸಾಕಷ್ಟು ಆಯುಧಗಳು ಭಾರತದಲ್ಲಿ ತಯಾರಾಗಿ ಜಗತ್ತಿನ ನಾನಾ ದೇಶಗಳಿಗೆ ಹೋಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇವೆ. ಇದು ಭಾರತದಲ್ಲಿ ಉದ್ಯೋಗ ಸೃಷ್ಟಿಗೆ ಮತ್ತು ಭಾರತಕ್ಕೆ ಬೇಕಾದ ಆಯುಧ ತಂತ್ರಜ್ಞಾನ ಸಿಗೋದಿಕ್ಕೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಇದು ಗೆಳೆಯರೆ, ಜಾಗತಿಕ ಆಯುಧ ರಫ್ತು ಕ್ಷೇತ್ರದಲ್ಲಿ ದಿನೇ ದಿನೇ ವಿಸ್ತರಿಸಿಕೊಳ್ತಾ ಹೋಗ್ತಾ ಇರುವ ಇಸ್ರೇಲ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.